ನೀರವ ಮೌನ. ಒಂದು ಮಧ್ಯಮ ವರ್ಗದ ಕುಟುಂಬ. ತಂದೆ ಶ್ರೀನಿವಾಸರಾಯರು, ತಾಯಿ ಸೌಭಾಗ್ಯಮ್ಮ. ಇವರಿಗೆ 3 ಮಕ್ಕಳು: ಸಾವಿತ್ರಿ, ಜಾನಕಿ ಮತ್ತು ಮನೋಹರ. ತಂದೆ ಶ್ರೀನಿವಾಸರಾಯರು ಬಹಳ ಸೂಕ್ಷ್ಮ ಮನೋಭಾವದವರು ಹಾಗೂ ಹೃದಯವಂತರು. ಹೆಚ್ಚು ಮಾತಿಲ್ಲ, ಆದರೆ ತುಂಬ ಕೋಪಿಷ್ಠರು. ಹಾಗಾಗಿ ಮಕ್ಕಳು ಇವರಿಗೆ ಹೆದರುತ್ತಿದ್ದರು. ಖಾಸಗಿ ಕಂಪನಿಯಲ್ಲಿ ಲೆಕ್ಕಪತ್ರ ವಿಭಾಗದಲ್ಲಿ ಕೆಲಸದಲ್ಲಿದ್ದರು. ಶಿಸ್ತು ಮತ್ತು ನಿಷ್ಠೆಯಿಂದ ಆಫೀಸ್ನ ಕೆಲಸವನ್ನು ಮಾಡುತ್ತಿದ್ದರು. ತಾಯಿ ಸೌಭಾಗ್ಯಮ್ಮ ಮಿತಭಾಷಿ ಹಾಗೂ ಸೌಮ್ಯ ಸ್ವಭಾವದವರು. ಎಂದಿಗೂ ಯಾರಿಗೂ ನೋವನ್ನು ಉಂಟು ಮಾಡುತ್ತಿರಲಿಲ್ಲ. ಶ್ರೀನಿವಾಸರಾಯರು ಹಾಗೂ ಸೌಭಾಗ್ಯಮ್ಮ ಇಬ್ಬರು ಶ್ರೀಕೃಷ್ಣನ ಅಪಾರ ಭಕ್ತರು. ಶ್ರೀನಿವಾಸರಾಯರು ಪ್ರತಿನಿತ್ಯ ಶ್ರೀಕೃಷ್ಣನಿಗೆ ಪೂಜೆ ತಪ್ಪಿಸುತ್ತಿರಲಿಲ್ಲ. ದಂಪತಿಗಳಿಬ್ಬರೂ ಜಪ, ತಪ, ಧ್ಯಾನಗಳನ್ನು ಪ್ರತಿನಿತ್ಯವೂ ಮಾಡುತ್ತಿದ್ದರು. ದೊಡ್ಡ ಮಗಳಾದ ಸಾವಿತ್ರಿ ಪದವೀಧರೆ, ಅಡುಗೆಯಲ್ಲಿ ಪ್ರವೀಣೆ ಹಾಗೂ ವಿಧ ವಿಧವಾದ ರಂಗೋಲಿ ಹಾಕುವುದರಲ್ಲಿ, ಕರಕುಶಲ ವಸ್ತುಗಳನ್ನು ತಯಾರಿಸುವುದರಲ್ಲಿ ಹೆಚ್ಚು ಆಸಕ್ತಿ. ಸಾವಿತ್ರಿಗೆ ಮದುವೆಯ ಬಗ್ಗೆ ಕನಸು. ಪದವಿ ಮುಗಿಸಿದ ಕೂಡಲೇ ವಿವಾಹವಾಗಿ ಗಂಡನ ಮನೆಯಲ್ಲಿ ಸುಖವಾಗಿರಬೇಕೆಂಬ ಮಹದಾಸೆ. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರದೆ ಕೆಲಸಕ್ಕೆ ಸೇರುವ ಪರಿಸ್ಥಿತಿ ಬರುತ್ತದೆ. ಹಾಗೂ ಕೆಲಸದಲ್ಲಿ ಇರುವ ಹುಡುಗಿಗೆ ಬೇಗ ಕಂಕಣ ಭಾಗ್ಯ ಬರುವುದೆಂಬ ಸ್ಥಿತಿ. ಎರಡನೆಯವಳು ಜಾನಕಿ. ಅವಳಿಗೆ ವಿದ್ಯೆ ಹತ್ತದೆ ಮನೆಯಲ್ಲೇ ಉಳಿದಳು. ಹೈಸ್ಕೂಲು ಮೆಟ್ಟಿಲು ಏರಲಾಗದೆ ಟೈಲರಿಂಗ್ ಕಲಿತು ಮನೆಯಲ್ಲೇ ದುಡಿಯುತ್ತಿದ್ದಳು. ಇನ್ನು ಮನೋಹರ ಬುದ್ಧಿವಂತ ಹಾಗೂ ಚುರುಕು. ತಂದೆಯಂತೆಯೇ ಕೋಪಿಷ್ಠ ಸ್ವಭಾವದವನಾಗಿದ್ದನು. ಮನೋಹರ ಒಬ್ಬ ಡಾಕ್ಟರ್. ತನ್ನ ಯಶಸ್ಸಿನ ಬಗ್ಗೆ ಬಹಳ ಹೆಮ್ಮೆ. ಓದು ಮುಗಿದು ಕೆಲಸಕ್ಕೆ ಸೇರಿದ ಕೂಡಲೇ ಮನೆಯಿಂದ ದೂರ ಉಳಿಯುತ್ತಾನೆ. ಒಂದು ಬಾರಿಯೂ ಹಿಂತಿರುಗಿ ನೋಡುವುದಿಲ್ಲ. ಆಗೊಮ್ಮೆ ಈಗೊಮ್ಮೆ ತಾಯಿ ಸೌಭಾಗ್ಯಮ್ಮಳಿಗೆ ದೇವಸ್ಥಾನದಲ್ಲೋ ಅಂಗಡಿಯಲ್ಲೋ ಕಾಣಸಿಗುತ್ತಾನೆ. ಅಲ್ಲೇ ಬೇಕೋ ಬೇಡವೋ ಎನ್ನುವಂತೆ ಒಂದೆರಡು ಮಾತು ಅಷ್ಟೆ. ಸೌಭಾಗ್ಯಮ್ಮ ಮಗನನ್ನು ನೋಡಿದಾಗಲೆಲ್ಲ ಮಗನನ್ನು ಮನೆಗೆ ಬರಲು ಹೇಳುತ್ತಾರೆ. ಬರುತ್ತೇನೆ ಎನ್ನುವವನು ಮನೋಹರ ಎಂದಿಗೂ ಮನೆಯ ಕಡೆ ಮುಖ ಮಾಡುವುದಿಲ್ಲ. ಹೀಗಿರುವಾಗ ತಂದೆ ತಾಯಿ ಇಬ್ಬರು ಸಾವಿತ್ರಿಗೆ ಒಬ್ಬ ಗೌರ್ಮೆಂಟ್ ಕಾಲೇಜಿನಲ್ಲಿ ಲೆಕ್ಚರರ್ಗೆ ಕೊಟ್ಟು ಸರಳವಾಗಿ ಮದುವೆ ಮಾಡಿ ಮುಗಿಸುತ್ತಾರೆ. ಸುಖವಾದ ಸಂಸಾರ. 1-2 ವರ್ಷಗಳ ನಂತರ ಎಲ್ಲವೂ ಸಂತೋಷದಿಂದ ಇರುವಾಗಲೇ ಸಾವಿತ್ರಿಯು ಗರ್ಭಿಣಿಯಾಗಿದ್ದಾಗ ಮಗು 8 ತಿಂಗಳಿಗೆ ಹೊಟ್ಟೆಯಲ್ಲಿ ಗೆಡ್ಡೆ ಕಾಣಿಸಿಕೊಂಡು ಯಾವ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗುತ್ತದೆ. ಮಗುವಿನ ಅಗಲುವಿಕೆಯ ದುಃಖದಿಂದ ಖಿನ್ನಳಾಗಿ ಹಿಸ್ಟೀರಿಯಾಯಿಂದ ಬಳಲಿ ಬೆಂದು ಸಾಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಶ್ರೀನಿವಾಸರಾಯರು ಮತ್ತು ಸೌಭಾಗ್ಯಮ್ಮನವರಿಗೆ ಸಹಿಸಲಾಗದ ದುಃಖ. ಕಣ್ಣೀರಿನಲ್ಲೇ ಕಾಲ ಕಳೆಯುವಂತಾಗುತ್ತದೆ. ಹೀಗಿರುವಾಗ ಜಾನಕಿ ತಾಯಿಗೆ ಮನೆ ಕೆಲಸಕ್ಕೆ ನೆರವಾಗುತ್ತಾಳೆ. ಆದರೆ ಕೆಲ ದಿನಗಳ ನಂತರ ಜಾನಕಿ ಅವಳ ಸ್ನೇಹಿತೆಯ ಅಣ್ಣನ ಜೊತೆ ಓಡಿ ಹೋಗಿ ಮದುವೆಯಾಗುತ್ತಾಳೆ. ತಂದೆಯ ಕೋಪಿಷ್ಠ ಸ್ವಭಾವವನ್ನು ನೆನೆದು ಮನೆಗೆ ಬರಲು ಹೆದರುತ್ತಾಳೆ. ತಾಯಿ ಸೌಭಾಗ್ಯಮ್ಮ ತುಂಬ ಹುಡುಕುತ್ತಾರೆ ಅವಳನ್ನು ಅವಳ ಸ್ನೇಹಿತೆಯರ ಮೂಲಕ. ಇಷ್ಟೆಲ್ಲ ನಡೆದರೂ ಒಂದು ಬಾರಿಯೂ ಮನೋಹರ ಮನೆಯ ಕಡೆ ತಿರುಗಿ ನೋಡುವುದಿಲ್ಲ. ಈ ಪರಿಯ ಒಂದರ ಮೇಲೆ ಇನ್ನೊಂದೆಂಬಂತೆ ಆಘಾತಗಳನ್ನು ತಡೆಯಲಾರದೆ ಇಡೀ ಸಂಸಾರ ದುಃಖದಿಂದ ಮರುಗುವಂತಾಗುತ್ತದೆ. ಹೀಗೇ ಹೇಗೋ ಕಾಲ ದೂಡುತ್ತಿರುವಾಗ ಕೊರೋನಾ ಸಾಂಕ್ರಾಮಿಕ ರೋಗ ಜಗತ್ತಿನಾದ್ಯಂತ ತಲ್ಲಣ ಮೂಡಿಸುತ್ತದೆ. ಮಹಾಮಾರಿಯಿಂದ ಶ್ರೀನಿವಾಸರಾಯರು ಕೆಲಸವನ್ನೂ ಕಳೆದುಕೊಳ್ಳುತ್ತಾರೆ. ತಂದೆ ತಾಯಿಯರಿಬ್ಬರೂ ಜಪ, ತಪ, ಧ್ಯಾನಾದಿಗಳಲ್ಲಿ ಶ್ರೀಕೃಷ್ಣನ ಆರಾಧನೆಯಲ್ಲಿ ಕಾಲ ಕಳೆಯುತ್ತಾರೆ. ಕೊರೋನಾ ಸಾಂಕ್ರಾಮಿಕ ಹೆಚ್ಚಾಗಿ ಶ್ರೀನಿವಾಸರಾಯರು ಕೊರೋನಾದಿಂದ ಮರಣ ಹೊಂದುತ್ತಾರೆ. ಈ ಸಮಯದಲ್ಲಿ ಸೌಭಾಗ್ಯಮ್ಮ ದಿಕ್ಕೇ ತೋಚದೆ ಬುದ್ಧಿಭ್ರಮಣೆಯಿಂದ ಹುಚ್ಚಾಗಿ ಒಬ್ಬರೇ ಮಾತನಾಡಿಕೊಂಡು ಬೀದಿ ಸುತ್ತುತ್ತಾರೆ ಮನೋಹರನಿಗಾಗಿ. ಅಕ್ಕಪಕ್ಕದವರೆಲ್ಲರೂ ಹುಡುಕುವ ಪ್ರಯತ್ನ ಮಾಡುತ್ತಾರೆ. ಸುಳಿವು ಸಿಗುವುದಿಲ್ಲ. ಕೊರೋನಾ ಮಹಾಮಾರಿ ಅವನನ್ನೂ ನುಂಗಿತೆ ಎಂಬ ಸಂಶಯ ಉಂಟಾಗುತ್ತದೆ. ಕಾಲ ಕಳೆದಂತೆ ಸೌಭಾಗ್ಯಮ್ಮ ಇನ್ನೂ ಹದಗೆಡುತ್ತಾರೆ. ಸದಾ ಕೇಕೆ ಹಾಕಿ ನಗುತ್ತಾ, ನಿನ್ನ ಹೆಸರು ಸೌಭಾಗ್ಯಮ್ಮ, ನಿನ್ನ ಭಾಗ್ಯ ಎಂಥದ್ದೇ ಎಂದು ಗಹಗಹಿಸಿ ನಗುತ್ತಿರುತ್ತಾರೆ. ಇದನ್ನು ಗಮನಿಸಿದ ಅಕ್ಕಪಕ್ಕದವರೆಲ್ಲರೂ ನಿರ್ಗತಿಕರ ಆಶ್ರಮವನ್ನು ಸಂಪರ್ಕಿಸಿ ಅಲ್ಲಿ ಇವರಿಗೆ ವ್ಯವಸ್ಥೆ ಮಾಡುತ್ತಾರೆ. ಈಗಲೂ ಅಲ್ಲಿಯೇ ಯಾವ ಪರಿವೆಯೇ ಇಲ್ಲದೆ ತನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಾ ದಿನಗಳನ್ನು ಕಳೆಯುತ್ತಿದ್ದಾರೆ. ಎಂತಹ ದುರ್ಭಾಗ್ಯ! ಸೌಭಾಗ್ಯಮ್ಮ ತಮ್ಮ ಜೀವನದ ಎಲ್ಲರ ಪಾಲಿನ ನೀರವ ಮೌನಕ್ಕೆ ಸಾಕ್ಷಿಯಾದರು. DVG ಅವರ ಮಂಕುತಿಮ್ಮನ ಕಗ್ಗ ಸೌಭಾಗ್ಯಮ್ಮನವರ ಜೀವನ ಗತಕಾಲಕ್ಕೆ ಕನ್ನಡಿ ಎಂಬಂತಾಗಿದೆ. ಎಲ್ಲೆಡೆ ನೀರವ ಮೌನ. ಮುತ್ತಿರುವುದೊಂದೇ ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲೀ, ಸುತ್ತ
ತಿಪುದು ತಲೆಯನನು ದಿನದ ಲೋಕದ ವಾರ್ತೆ ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ.